ಅಂದರೆ ನಮಗೆ ಅಂದರೆ ಕಣ್ಣು ದೃಷ್ಟಿ ಜಾಸ್ತಿ ಇತ್ತು ಜನದ್ದು. ಸೊ ನಮಗೆ ದೃಷ್ಟಿಯಾಗಿಂದ ಮನೇಲಿ ಜಾಸ್ತಿ ಸಮಸ್ಯೆ ಆಗ್ತಿತ್ತು. ಸೊ ಇಲ್ಲಿ ಬಂದಾಗಿಂದ ಒಂದು ಪಾಸಿಟಿವ್ ವೈಬ್ರೇಷನ್ನ ನಾವು ಮನೇಲಿ ಕ್ಯಾರಿ ಮಾಡಿ ಹೋಗ್ತೀವಿ. ಸೊ ಎಲ್ಲ ಚೆನ್ನಾಗಿದೆ, ಈಗ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಮನೇಲಿ. ಸೊ ಮನೆಗೂ ಎಲ್ಲ ಅನುಕೂಲ ಆಗಿದೆ. ಇಲ್ಲಿ ಗುರುಗಳು ನಮಗೆ ಗೈಡ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಅವ್ರಿಗೆ ಹೇಳ್ಕೊಂಡ್ರೆ ಅವ್ರು ನಮಗೆ ಗೈಡ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಮತ್ತು ಏನೂ ಎಕ್ಸ್ಪೆನ್ಸಿವ್ ಇಲ್ಲ, ಕಾಸ್ಟ್ಲಿ ಇಲ್ಲ. ಸೊ ನಮ್ಮ ಪ್ರಾಬ್ಲಮ್ಸ್ನ ಇಲ್ಲಿ ಬಂದು ನಾವು ಕ್ಯೂರ್ ಮಾಡ್ಕೊಳ್ಬೋದು. ದೂರ ದೇವಸ್ಥಾನಕ್ಕೆ ಹೋಗೋದ್ಕಿಂತ ನಾವು ಮೈಸೂರು ಸುತ್ತಮುತ್ತ ಇರೋರೆಲ್ಲ ಇಲ್ಲಿ ಬಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ನಾವು ಇದನ್ನು ಯೂಸ್ ಮಾಡ್ಕೊಬೇಕು, ದೇವಸ್ಥಾನನ ಬೆಳೆಸಬೇಕು. ನಾವೇ ಜನಗಳು ಸಾಕಷ್ಟು ಜನ ಬಂದು ದೇವಸ್ಥಾನ ಬೆಳೆಸಬೇಕು. ನಮ್ಮೂರಲ್ಲೇ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಸೊ ನಾವು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗೆ ಹೋಗೋದು, ಬೇರೆ ಸ್ಟೇಟ್ಗೆ ಹೋಗೋದು, ಆ ಥರದ್ಕಿಂತ ಇಲ್ಲಿದ್ದನ್ನೇ ಬೆಳೆಸಿ ನಾವೇ ನಮ್ಮ ಸ್ಟೇಟ್ನ ಡಿಸ್ಟ್ರಿಕ್ಟ್ನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಆದಷ್ಟು ಜನ ಇಲ್ಲಿ ಬನ್ನಿ, ಉಪಯೋಗ ಪಡ್ಕೊಳ್ಳಿ. ದೇವಿ ತುಂಬ ಒಳ್ಳೇದು ಮಾಡ್ತಾರೆ. ಎಲ್ಲ ತುಂಬ ಆರ್ಗನೈಸ್ಡ್ ಆಗಿದೆ, ವೆಲ್ ಮೇಂಟೈನ್ಡ್ ಇದೆ. ಎಲ್ಲರೂ ಅಷ್ಟೇ, ಇಲ್ಲಿ ಪ್ರಸಾದನೂ ಇದೆ. ಸೊ ಇಲ್ಲಿ ಏನೂ ತೊಂದರೆ ಆಗೋಲ್ಲ ಜನಕ್ಕೆ. ಚೇಂಜಿಂಗ್ ರೂಮ್ಸ್ ಇದೆ, ತೀರ್ಥಸ್ಥಾನ ಆದವ್ರಿಗೆ ವಾಶ್ರೂಮ್ಸ್ ಇದೆ. ಸೊ ಎಲ್ಲ ಬೆನಿಫಿಟ್ಸು ಇದೆ. ಅಂದರೆ ನಾವು ಎಂಟರ್ ಆಗ್ತಾ ಇದ್ದಂಗೆ ರೂಮ್ ಒಳಗಡೆ ನಾವು ಏನಕ್ಕೆ ಬಂದಿದ್ದೀವಿ, ನಮ್ಗೇನು ಸಮಸ್ಯೆ ಇದೆ ಅವರೇ ಹೇಳ್ಬಿಡ್ತಾರೆ. ನಾವೇನು ಕೇಳೋದೇ ಬೇಡ. ಸೊ ಅಷ್ಟು ಪವರ್ಫುಲ್ ಇದೆ. ನಾವು ಹೋಗ್ತಾ ಇದ್ದಂಗೆ ನಾವು ಏನಕ್ಕೋಸ್ಕರ ಬಂದಿದ್ದೀವಿ, ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಎಲ್ಲ ಗುರುಗಳೇ ಹೇಳ್ತಾರೆ. ಸೊ ಅದರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ಹೇಳಿದ್ರು ನಾವು ಏನು ಅನ್ಕೊಂಡು ಏನಕ್ಕೋಸ್ಕರ ಬಂದಿದ್ವಿ ಆ ಸಮಸ್ಯೆನ ಐಡೆಂಟಿಫೈ ಮಾಡಿ ಅವರೇ ಹೇಳ್ಬಿಡ್ತಾರೆ. ನಾವು ಎಂಟರ್ ಆಗ್ತಾ ಇದ್ದಂಗೆ